ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಮೃತಪಟ್ಟಿದ್ದಾರೆ ಎಂದು ಟೆಹರಾನ್ ದೃಢಪಡಿಸಿದೆ. ಇರಾನ್ ಈಗ ಅನಿಶ್ಚಿತ ಭವಿಷ್ಯವನ್ನು ಎದುರಿಸುತ್ತಿದೆ. ಒಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ಗಳು ಟೆಹರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಒತ್ತಾಯಿಸುತ್ತಿದ್ದರೆ, ಮತ್ತೊಂದು ಕಡೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ ಅಲ್ಲಿನ ಮಿಲಿಟರಿ ಅಧಿಕಾರವನ್ನು ವಶಪಡಿಸಿಕೊಳ್ಳಲು ಯತ್ನಿಸುತ್ತಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಭವಿಷ್ಯದ ನಾಯಕತ್ವದ ಕುರಿತು ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಬರೆದುಕೊಂಡಿರುವ ಅವರು, ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಯಾಗಿದೆ. ಟೆಹರಾನನ್ನು ಮುನ್ನಡೆಸಲು ಕೆಲವು ಉತ್ತಮ ಅಭ್ಯರ್ಥಿಗಳು ನಮ್ಮೊಂದಿಗಿದ್ದಾರೆ. ನನಗೆ ನಿಖರವಾಗಿ ಯಾರು ಎಂಬುದು ತಿಳಿದಿಲ್ಲ, ಆದರೆ ಈಗ ನಾನು ನಿಮಗೆ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇರಾನ್ ತನ್ನ ಹೊಸ ನಾಯಕನನ್ನು ಆಯ್ಕೆ ಮಾಡುವವರೆಗೂ ಅಧ್ಯಕ್ಷರು, ನ್ಯಾಯಾಂಗದ ಮುಖ್ಯಸ್ಥರು ಮತ್ತು ಗಾರ್ಡಿಯನ್ ಕೌನ್ಸಿಲ್ನ ನ್ಯಾಯಶಾಸ್ತ್ರಜ್ಞರನ್ನು ಒಳಗೊಂಡ ನಾಯಕತ್ವದ ಮಂಡಳಿಯ ಆಡಳಿತವನ್ನು ಇರಾನ್ ತಾತ್ಕಾಲಿಕವಾಗಿ ನಿರ್ವಹಿಸಲಿದೆ ಎಂದು ಇರಾನ್ನ ಸುದ್ದಿ ಸಂಸ್ಥೆ IRNA ವರದಿ ಮಾಡಿದೆ. ಈ ಮಧ್ಯೆ ಇರಾನ್ನ ಇಬ್ಬರು ಪ್ರತಿಸ್ಪರ್ಧಿ ವಿರೋಧ ಪಕ್ಷದ ನಾಯಕರು ಇರಾನ್ ಅಧಿಕಾರವನ್ನು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅಮೆರಿಕದ ದಾಳಿಯ ನಂತರ ವಿರೋಧ ಪಕ್ಷದ ನಾಯಕಿ ಮರಿಯಂ ರಜವಿ ಮತ್ತು ದೇಶಭ್ರಷ್ಟರಾಗಿರುವ ಯುವರಾಜ ರೇಜಾ ಪೆಹಲ್ವಿ ಇಬ್ಬರು ಇರಾನಿಯನ್ನರಿಗೆ ಒಗ್ಗಟ್ಟಾಗಿರುವಂತೆ ಕರೆಯನ್ನು ನೀಡಿದ್ದಾರೆ. ಇದೇ ಸಮಯದಲ್ಲಿ ಇಸ್ಲಾಮಿಕ್ ಗಣರಾಜ್ಯದ ಭವಿಷ್ಯದ ಬಗ್ಗೆ ತಮ್ಮ ವಿಭಿನ್ನ ದೃಷ್ಟಿಕೋನವನ್ನು ಈ ಇಬ್ಬರು ನಾಯಕರು ಸ್ಪಷ್ಟಪಡಿಸುತ್ತಿದ್ದಾರೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ರಜವಿ ಅವರು ಪ್ಯಾರಿಸ್ ಮೂಲದ ನ್ಯಾಷನಲ್ ಕೌನ್ಸಿಲ್ ಆಫ್ ರೆಸಿಸ್ಟೆನ್ಸ್ ಆಫ್ ಇರಾನ್ ಅಂದರೆ NCRIನ ನೂತನ ಅಧ್ಯಕ್ಷರಾಗಿದ್ದಾರೆ. ಈ NCRI 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಹುಟ್ಟಿಕೊಂಡ ಪಕ್ಷವಾಗಿದೆ. ಈಗ ಖಮೇನಿ ಹತ್ಯೆಯ ಬೆನ್ನಲ್ಲೇ ಆಡಳಿತ ರಚನೆಗೆ ಈ ಪಕ್ಷ ಮುಂದಾಗಿದೆ. ಪಕ್ಷವು 6 ತಿಂಗಳ ಪರಿವರ್ತನಾ ಆಡಳಿತಕ್ಕಾಗಿ ಸಿದ್ಧ ಯೋಜನೆಯನ್ನು ರೂಪಿಸಿಕೊಂಡಿದೆ. ಈ ಅವಧಿಯಲ್ಲಿ ಮುಕ್ತ ಚುನಾವಣೆಗಳನ್ನು ನಡೆಸಲಾಗುತ್ತದೆ. ದೇಶದ ಭವಿಷ್ಯವನ್ನು ನಿರ್ಧರಿಸುವ ಸಾರ್ವಭೌಮತ್ವವನ್ನು ಜನರಿಗೆ ವರ್ಗಾಯಿಸುತ್ತದೆ ಎಂದು NCRI ಹೇಳಿಕೊಂಡಿದೆ. ಇನ್ನು ರಜವಿ ಅವರು ಆಡಳಿತ ಚುಕ್ಕಾಣಿ ಹಿಡಿಯಲು ಮುಂದಾಗಿದ್ದಾರೆ. ಅವರು ಇರಾನಿಯನ್ನರಿಗೆ ಅವರು ನೀಡಿದ ಸಂದೇಶದಲ್ಲಿ, ನಮ್ಮ ತಾಯ್ನಾಡು ಧಾರ್ಮಿಕ ಫ್ಯಾಸಿಸಂನ ಆಳ್ವಿಕೆಯಲ್ಲಿ ಹೆಚ್ಚಿನ ನೋವು ಮತ್ತು ವಿನಾಶವನ್ನು ಅನುಭವಿಸಿದೆ. ಇನ್ನು ರಾಜಪ್ರಭುತ್ವಕ್ಕೆ ಯಾವುದೇ ಅವಕಾಶವಿಲ್ಲ. ದೇಶದ ಆಡಳಿತಾರೂಢ ಧಾರ್ಮಿಕ ಆಡಳಿತವನ್ನು ಉರುಳಿಸಿ ಪ್ರಜಾಪ್ರಭುತ್ವ ಗಣರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ. ದೇಶದ ಧೈರ್ಯಶಾಲಿ ಯುವಜನರು ನಾಗರಿಕರನ್ನ ರಕ್ಷಿಸಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಈ ನಡುವೆ ಇರಾನ್ನ ಕೊನೆಯ ರಾಜ ಆಗಿದ್ದಂಥ ಮೊಹಮ್ಮದ್ ರೇಜಾ ಪೆಹಲ್ವಿ ಅವರ ಮಗ ರೇಜಾ ಪೆಹಲ್ವಿ ಕೂಡ ಇಸ್ಲಾಮಿಕ್ ಗಣರಾಜ್ಯ ಕುಸಿದರೆ ಪ್ರಜಾಪ್ರಭುತ್ವದ ಪರಿವರ್ತನೆಗಾಗಿ ತಾವು ಯೋಜನೆಗಳನ್ನು ಹೊಂದಿರುವುದಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಇರಾನಿನಲ್ಲಿ ಆಂತರಿಕ ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಇದೇ ರೇಜಾ ಪೆಹಲ್ವಿ ಇಸ್ಲಾಮಿಕ್ ಗಣರಾಜ್ಯ ಕುಸಿದರೆ ಹೊಸ ಸರ್ಕಾರವನ್ನು ತರುವ ಬಗ್ಗೆ ಹೇಳಿದರು. ಇವರ ತಂದೆ ಮೊಹಮ್ಮದ್ ರೇಜಾ ಪೆಹಲ್ವಿ ಅಮೆರಿಕ ಜೊತೆ ಸೇರಿಕೊಂಡು ಕೆಲಸ ಮಾಡಿದವರು. ರಾಜತಾಂತ್ರಿಕ ವ್ಯವಹಾರದಲ್ಲಿ ಅಮೆರಿಕ ಜೊತೆ ಅನೇಕ ಸಂದರ್ಭದಲ್ಲಿ ಕೈ ಜೋಡಿಸಿದ್ದವರು. ಇಸ್ಲಾಮಿಕ್ ಕ್ರಾಂತಿಯ ನಂತರ ಇವರು ಮತ್ತು ಇವರ ಮಗ ದೇಶವನ್ನು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಅವರ ಮಗ ರೇಜಾ ಪೆಹಲ್ವಿ ವಿದೇಶದಲ್ಲಿದ್ದುಕೊಂಡು ಅಮೆರಿಕದ ದಾಳಿಯನ್ನು ಮಾನವೀಯ ಹಸ್ತಕ್ಷೇಪ ಅಂತ ಬಣ್ಣಿಸಿದ್ದಾರೆ. ಈ ದಾಳಿಯು ಇರಾನಿನ ಜನರಿಗೆ ಅಲ್ಲ, ಆಡಳಿತವನ್ನು ಕಸಿದುಕೊಂಡು ಇರಾನನ್ನು ವಶಪಡಿಸಿಕೊಳ್ಳುವ ಗುರಿ ಹೊಂದಿದೆ ಅಂತ ಆರೋಪಿಸಿದ್ದಾರೆ. ಈ ಅಂತಿಮ ಯುದ್ಧದಲ್ಲಿ ವಿಜಯವನ್ನು ನಾವೇ ಸಾಧಿಸ್ತೇವೆ, ಇರಾನಿನ ಜನರೇ ಜಯವನ್ನು ಸಾಧಿಸ್ತಾರೆ ಅಂತ ಹೇಳಿದ್ದಾರೆ. ಈ ಇಬ್ಬರೂ ನಾಯಕರು ಇರಾನ್ನ ಮಿಲಿಟರಿ ಮತ್ತು ಭದ್ರತಾ ಪಡೆಗಳಿಗೆ ಪ್ರಜಾಪ್ರಭುತ್ವದ ಅಧಿಕಾರ ವರ್ಗಾವಣೆಗೆ ದಾರಿ ಮಾಡಿಕೊಡುವಂತೆ ನೇರವಾಗಿ ಮನವಿ ಮಾಡಿದ್ದಾರೆ. ರಜವಿ ಅವರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸದಸ್ಯರಿಗೆ ತಮ್ಮ ಸಶಸ್ತ್ರಗಳನ್ನು ಕೆಳಗಿಳಿಸಿ ಜನರೊಂದಿಗೆ ನಿಲ್ಲುವಂತೆ ಮನವಿಯನ್ನು ಮಾಡಿದ್ದಾರೆ. ಹಾಗೆಯೇ ರೇಜಾ ಪೆಹಲ್ವಿ ಕೂಡ ಭದ್ರತಾ ಪಡೆಗಳು ಅಂದರೆ ಮಿಲಿಟರಿ ಆಡಳಿತವನ್ನು ರಕ್ಷಿಸುವುದನ್ನು ಮುಂದುವರಿಸಿದರೆ ಖಮೇನಿ ಹಡಗಿನೊಂದಿಗೆ ಅವರು ಮುಳುಗ್ತಾರೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಈ ನಡುವೆ ಖಮೇನಿ ಅನುಪಸ್ಥಿತಿಯಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕೂಡ ಅಧಿಕಾರವನ್ನು ವಶಪಡಿಸಿಕೊಳ್ಳಬಹುದು ಎಂದು ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಮೇನಿ ಅವರು ತಮ್ಮ ಉತ್ತರಾಧಿಕಾರಿ ಯಾರೆಂದು ಇದುವರೆಗೂ ಸ್ಪಷ್ಟಪಡಿಸಿಲ್ಲ. ಆದರೆ ಅವರ 2ನೇ ಮಗ ಮೊಜ್ತಬಾ ಖಮೇನಿ ದೀರ್ಘಕಾಲದಿಂದ ಇಸ್ಲಾಮಿಕ್ ಆಡಳಿತಕ್ಕೆ ತಾರ್ಕಿಕ ಉತ್ತರಾಧಿಕಾರಿಯಾಗಿ ಕಾಣ್ತಿದ್ದಾರೆ ಎಂದು ರಾಯ್ಟರ್ಸ್ ವರದಿಯಲ್ಲಿ ಹೇಳಿದೆ. 56 ವರ್ಷದ ಮೊಜ್ತಬಾ ತನ್ನ ತಂದೆಯ ಕಠಿಣ ನೀತಿಗಳಿಗೆ ಬದ್ಧರಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ನಡುವೆ ಇನ್ನೊಬ್ಬ ಸಂಭಾವ್ಯ ಆಡಳಿತಗಾರನಾಗಿ ಹಸನ್ ಖಮೇನಿ ಹೆಸರು ಕೂಡ ಕೇಳಿಬರ್ತಿದೆ. ಈ ಹಸನ್ ಖಮೇನಿ ಅವರು ಇಸ್ಲಾಮಿಕ್ ಕ್ರಾಂತಿಯ ಪಿತಾಮಹ ರುಹುಲ್ಲಾ ಖೊಮೇನಿಯ ಮೊಮ್ಮಗ.
53 ವರ್ಷದ ಹಸನ್ ಕೊಮೇನಿ ಕಳೆದ 1 ತಿಂಗಳಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಇರಾನ್ನಲ್ಲಿ ಹೊರಹೊಮ್ಮಿದ್ದಾರೆ. ಅವರು ಖಮೇನಿಗಿಂತ ಅಂತಾರಾಷ್ಟ್ರೀಯ ಮತ್ತು ದೇಶೀಯವಾಗಿ ಹೆಚ್ಚು ಸೌಹಾರ್ದಯುತ ಆಯ್ಕೆಯನ್ನು ಪ್ರತಿನಿಧಿಸುತ್ತಾರೆ ಎಂದು ನ್ಯೂಯಾರ್ಕ್ ಪೋಸ್ಟ್ ವರದಿಯನ್ನು ಮಾಡಿದೆ. ಇವರಲ್ಲಿ ಯಾರು ಮುಂದಿನ ಉತ್ತರಾಧಿಕಾರಿಯಾಗಬಹುದು ಅಥವಾ ಅಮೆರಿಕವೇ ಇರಾನಿನ ನಾಯಕರನ್ನ ತೀರ್ಮಾನ ಮಾಡಲಿದೆಯಾ? ಇವೆಲ್ಲ ವಿಚಾರಗಳನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.